ನಮಸ್ಕಾರ. ನಮಸ್ಕಾರ. ಕೈ ಮುಂದೆ ಪ್ರತಿ ತಿಂಗಳಂತೆ ಮೂರನೇ ಗುರುವಾರ ನಮ್ಮ ಕಂಪನಿ ಸಂದರ್ಭದಲ್ಲಿ ಗ್ರಾಹಕರ ಸಂವಾದ ಸಭೆ ಅದಕ್ಕೆ ತಾವೆಲ್ಲ ಭಾಗವಹಿಸಿದ ಸಂತೋಷ. ನಿಮಗೆ ನಮ್ದೇನಾದರೂ ನಮ್ಮ ಉಪಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆವಾಗಲೂ ನಿಸರ್ಗವಾಗಿ ಕೇಳ್ಕೋಬಹುದು. ತಮ್ಮ ಪರಿಚಯವನ್ನು ಹೇಳ್ತಾ ಇರ್ತೀವಿ. ಇದನ್ನ ಹೇಳಿದ್ರೆ ನಾವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನ ಮಾಡ್ತೀವಿ. ಸರ್ ನಮ್ದೇನು ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ. ಬಿಲ್ ಬರ್ತಾ ಇಲ್ಲ. ಈಗ ಇದೆಲ್ಲ ಆದಮೇಲೆ ಭಾಳ ಚೆನ್ನಾಗಿ ಬಿಲ್ ಬರ್ತಾ ಇದೆ. ಅಷ್ಟೇ ನಿಮಗೆ ಒಂದು ಥ್ಯಾಂಕ್ಸ್ ಹೇಳ್ಬೋಣ ಅಂತ. ಸರ್ವಿಸ್ ಹೇಗಿದೆ ಸರ್ ಇವಾಗ? ತುಂಬ ಚೆನ್ನಾಗಿದೆ. ಈಗ ನೀವು ವಿದ್ಯುತ್ ಸಪ್ಲೈ ಏನಾದರೂ ನಿಮ್ಗೆ ಅಡಚಣೆ ಆದರೆ ಯಾವ ನಂಬರಿಗೆ ಮಾತಾಡ್ತೀರಾ? ಸರ್ ನಿಮ್ಮ ನಂಬರಿಗೆ ಮಾತಾಡ್ತೀವಿ ಸರ್. ನಮ್ಮ ನಂಬರಿಗೆ ಈಗ ಸರ್ವಿಸ್ ಸ್ಟೇಷನ್ ಮಾತಾಡ್ತೀವಿ. ಅದಕ್ಕೂ ಅನುಕೂಲಕರವಾಗಿ ನಮ್ಮ ಕಂಪ್ನಿ ಇದು ಮಾಡಿದೆ, ಸೆಂಟ್ರಲೈಸ್ ಕಂಪ್ಲೇಂಟ್ ಮಾಡಿದೆ. 228733. ಅವ್ರಿಗಿಂತ ನೀವೇ ಚೆನ್ನಾಗಿ ಅದು ನನಗೆ ನಮಗೆ ಖುಷಿ ಆಗುತ್ತೆ. ನೀವು ಆ ಥರ ಹೇಳಿದ್ರೆ ನನಗೆ ಸಂತೋಷ. ನಿಜವಾಗ್ಲೂ ಆ ಕೆಲಸ ನಾವು ಮಾಡಿದ್ದೀವಿ. ರಿಯಲಿ ಹ್ಯಾಪಿ ವಿತ್ ದಟ್. ಬಟ್ ನಿಮ್ಗಳಿಗೆ ಸ್ಟಿಲ್ ಸೆಂಟ್ರಲ್ ಕಂಪ್ಲೇಂಟ್ ಅಲ್ಲಿ ಮಾತಾಡಿದ್ರೆ ಏನಾಗುತ್ತೆ, ನಿಮಗೆ ಅವರೊಂದು ಡಾಕೆಟ್ ನಂಬರ್ ಕೊಡ್ತಾರೆ. ಯಾವುದೇ ಕಂಪ್ಲೇಂಟ್ಸು ಒಂದು ಡಾಕೆಟ್ ನಂಬರ್ ಕೊಡ್ತಾರೆ. ಆ ಡಾಕೆಟ್ ಅಷ್ಟೇ ಸಾಕು ನಿಮಗೆ. ನೀವು ಮತ್ತೆ ಫರ್ದರ್ ಯಾರಿಗೂ ಮಾತಾಡೋಂಥ ಅವಶ್ಯಕತೆ ಇಲ್ಲ. ಆ ನಂಬರಿಗೆ ಮಾತಾಡಿದ್ರೆ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದು ನಮಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. ಹೇಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂದರೆ ಇಮಿಡಿಯೇಟ್ಲಿ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ ಯಾರು ಅವ್ರಿಗೆ ಮಾಡ್ತಾರೆ. ಅವರಿಗೆ ಒಂದು ವೇಳೆ ಕೊಟ್ಟಿದ್ದೇವೆ, 1 ಅವರ್ ಟೈಮಿಂಗ್ಸು, ಅರ್ಧ ಗಂಟೆ ಟೈಮಿಂಗ್ಸು ಕೊಟ್ಟಿದ್ದೀವಿ. ಅದ್ರೊಳಗಡೆ ಅವ್ರು ಮಾಡದೇ ಇದ್ದರೆ ಅದು ನಮಗೆ ಮತ್ತೆ ನೆಕ್ಸ್ಟ್ ಡೇ ಅವರ್ಸ್ಗೆ ಶಿಫ್ಟ್ ಆಗುತ್ತೆ. ಅದು ನಾವು ನೆಕ್ಸ್ಟ್ ಫಸ್ಟು ಅಷ್ಟನೇ ಲೆವೆಲ್ಗೆ ಹೋಗುತ್ತೆ. ಅವ್ರು ಮಾಡದೇ ಇದ್ರೆ ನಮಗೆ ಶಿಫ್ಟ್ ಆಗುತ್ತೆ. ನಾವು ಮಾಡದೇ ಇದ್ರೆ ನಮ್ಮ ಮೇಲೆ ಅಧಿಕಾರಿಗೆ ಹೋಗುತ್ತೆ. ಸೊ ಈ ಇದರಲ್ಲೇ ಹೋಗುತ್ತೆ ಹೆರಾರ್ಕಿಯಲ್ಲಿ. ಹಾಗಾಗಿ ನಿಮ್ಮ ಕಡೆಗೆ ಹಲವಾರು ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಬೇಕಾಗಿಲ್ಲ. ನೀವು ಹೇಗೆ ಮಾತಾಡಿದೆ, ಲೈನ್ ಮ್ಯಾನಿಗೆ ಮಾತಾಡಿದೆ, ಎಡಬ್ಲಿಗೆ ಮಾತಾಡಿದೆ, ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ, ಯಾರೋ ಫೋನ್ ತೆಗಿತಿಲ್ಲ ಅನ್ನೋಂಥ ಒಂದು ಇದು ಬೇಕಾಗಿಲ್ಲ. ಆ ಒಂದು ನಂಬರ್ ನೆನ್ಪಿಟ್ಕೊಳ್ಳಿ ಸಾಕು. ಅದು 25 ಅದು ಯಾವಾಗಲೂ ಬಿಸಿ ಬರಲ್ಲ ನಿಮಗೆ. ಈಗ ಯಾವಾಗ ಮಾತಾಡಿ ನಿಮಗೆ ಲೈಫ್ ಸಿಗುತ್ತೆ. ಅದಕ್ಕೆ ಮಾತಾಡಿದ್ರೆ ನಿಮ್ಮ ಕಂಪ್ಲೇಂಟ್ ರೆಕಾರ್ಡೆಡ್ ಒಂದು ಇದು ಸಿಗುತ್ತೆ, ನಿಮ್ಮ ಡಾಕೆಟ್ ನಂಬರು. ಆ ಕಂಪ್ಲೇಂಟನ್ನು ಇಮಿಡಿಯೇಟ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಫ್ರಾಂಕ್ಲಿ ಸ್ಪೀಕಿಂಗ್ ನಮ್ಮದು ಸ್ವಲ್ಪ ರೂರಲ್ ಸ್ಪೇಸ್ ಏರಿಯಾ ಜಾಸ್ತಿ ಇದೆ. ರೂರಲ್ ಏರಿಯಾ ಜಾಸ್ತಿ ಇರೋದ್ರಿಂದ ಅರ್ಧ ಗಂಟೆ ಮುಕ್ಕಾಲು 1 ಅವರಲ್ಲಿ ನಾವು ಆ ಗ್ರಾಹಕ ರೀಚ್ ಆಗೋಕ್ಕೆ ಸಮ್ಟೈಮ್ಸ್ ಟೈಮ್ ಆಗುತ್ತೆ. ಈಗ ಇವರು ಕಮ್ಮಿಪುರದವ್ರು ಇರ್ಬೇಕು. ಇವರು ಈಗ ಕಮ್ಮಿಪುರದವರು ಅಲ್ಲಿಗೆ ಮಾತಾಡಿದ್ರೆ ಹೇಳಿದ್ರೆ ಕಮ್ಮಿಪುರ ಹೋಗೋಕ್ಕೆ ನಮಗೆ ಏನಾಗುತ್ತೆ. ಇವ್ರುಗಳೆಲ್ಲ ಏನು ಮಾಡ್ತಾರೆ, ಲೋಕಲ್ ಆಫೀಸಿಗೆ ಇಮಿಡಿಯೇಟ್ಲಿ ಹೇಳ್ಬಿಟ್ಟು ಸಾಲ್ವ್ ಮಾಡ್ಕೊಂಡು ಎಲ್ಲ ಸಮ್ಟೈಮ್ಸ್ ಡೇ ಟೈಮಲ್ಲಿ ಅವರು ಆಫೀಸರ್ಸ್ಗಳು ಅಪ್ರೋಚ್ ಇಲ್ಲದೇ ಇದ್ದಾಗ ನಮ್ಗಳಿಗೆ ಅಲ್ಲಿಗೆ ಮಾತಾಡ್ತಾರೆ, ಮೆಸೇಜ್ ಬರುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಆ ಕಂಪ್ಲೇಂಟ್ ನೀವು ಡಾಕ್ಯುಮೆಂಟ್ ತಗೊಂಡ್ಬಿಟ್ಟಾಗ ಇಲ್ಲಿ ಇದಾಗಿರುತ್ತೆ. ಅದನ್ನು ನಾವು ವಿತಿನ್ 1 ಅವರಲ್ಲಿ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಬಳಕೆ ಮಾಡ್ಕೊಳ್ಳಿ. 228733 ತುಂಬ ನಿಮ್ಗೆ ಉಪಯೋಗ, ಗ್ರಾಹಕರಿಗೆ ತುಂಬ ಉಪಯೋಗವಾಗುತ್ತೆ. ಯಾವುದೇ ಥರದ ನಿಮ್ಮಲ್ಲಿ ಇದೆ. ನೀವು ಎಲ್ಲರಿಗೂ ಗೊತ್ತಿಲ್ಲ. ಕೆಲವೊಂದು ಇದ್ರೂ ಕೂಡ ಕರೆಂಟ್ ಹೋದ್ರೆ ನಮ್ಮ ತಕ್ಷಣ ಯಾರು ನೆನ್ಕೊಡುತ್ತೆ, ಯಾರು ಪಕ್ಷ ಇರ್ತಾರಲ್ಲಿ ನಾವೆಲ್ಲ ಮೀಟಿಂಗ್ ಇರುತ್ತೆ. ಸಮ್ಟೈಮ್ಸ್ ನಿಮ್ಗೆ ಅವ್ರು ಹೇಳಿದ್ದೀನಿ, ಅವ್ರು ಮಾಡಲಿಲ್ಲ ಅಂತ ಪ್ಯಾನಿಕ್ ಬಂದು ನೀವು ಅದನ್ನ ನಿಮ್ಮ ಇದರಲ್ಲಿ ಹೇಳಿ. ಈಗ ಎಲ್ಲ ಕಡೆಗೂ ಸರ್ವಿಸ್ ಸ್ಟೇಷನ್ಸ್ ಇದೆ. ನಮ್ಮಲ್ಲಿ 5 ಸೆಕ್ಷನ್ ಇದೆ. 5 ಸೆಕ್ಷನ್ಸ್ಗೂ ಸರ್ವಿಸ್ ಸ್ಟೇಷನ್ ಇದೆ. ಜೇಸ್ ಇದ್ದಾರೆ, ಏಸ್ ಇದ್ದಾರೆ. ಸ್ವಲ್ಪ ಸ್ಟಾಫ್ ಅಂತ ಇದೆ, ಅದನ್ನು ನಾವು ಕವರ್ ಮಾಡ್ತಾ ಇದ್ವಿ. ಬಟ್ ಸ್ಟಿಲ್ ಅಲ್ಲಿ ಏನಾದ್ರು ಅಟೆಂಡ್ ಆಗಲ್ಲ ನಾವು ನಮಗೆ ಮಾತಾಡ್ಬೋದು. ತಾವು ನಮ್ದೇ ಚೆನ್ನಾಗಿದೆ, ನಡೀತಾ ಇಲ್ಲ. ಬಟ್ ನಿಮ್ಗೆ ಚೆನ್ನಾಗಿದೆ, ಇದು ಚೆನ್ನಾಗಿದ್ದು ನಡೀತದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಿಮ್ಮದು ಸರ್? ನಮ್ದು ಎಲ್ಲ ಇದೆ. ಓಕೆ. ರಾಜರಾಜೇಶ್ವರ ಹೊಂದಿರುವ ಥ್ಯಾಂಕ್ಸ್. ನೀವು ಈ ಸಭೆಗೆ ಆಗಮಿಸೋದಕ್ಕೆ ತುಂಬ ಸಂತೋಷ. ಏನಿದ್ರು ನಮಗೆ ಕರೆ ಮಾಡಿ. ಹ್ಯಾವ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಅಟ್ ಯುವರ್ ಸರ್ವಿಸ್. ಥ್ಯಾಂಕ್ ಯು ವೆರಿ ಮಚ್. ನೀವು ಇದೇ ಥರ ಸಭೆ ಮಾಡಿದ್ರೆ